ನಮಸ್ಕಾರ ರೀ ಎಲ್ಲರಿಗೂ. ಇವತ್ತ್ರಿ ನಾವು ನಿಮಗೆ ಒಂದು ಅಗದಿ ಮಸ್ತ್ ಆಗಿರುವಂತಹ ಮತ್ತು ಅಗದಿ ಸಿಂಪಲ್ ಆಗಿರುವಂತಹ ಮೆಣಸಿನಕಾಯಿಯ ಚಟ್ನಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ. ಈ ಮೆಣಸಿನಕಾಯಿ ಚಟ್ನಿ ನೀವು ಬಾಯಿ ರುಚಿ ಅದು ಕೆಟ್ಟಿರ್ತೈತಿರಲ್ಲ, ಆವಾಗ ಈ ಬಿಸಿ ಬಿಸಿ ಉಬ್ಬಿ ಬರುವಂತಹ ಸಜ್ಜಿ ರೊಟ್ಟಿ ಜೊತೆ ಒಮ್ಮೆ ತಿಂದು ನೋಡ್ರಿ. ಏಕ್ದಮ್ ಅಂದರೆ ಏಕ್ದಮ್ 100% ನಿಮಗೆ ಇಷ್ಟ ಆಗ್ತೈತಿ. ಹಾಗಾದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡ್ನು. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಇಲ್ಲಿ ನಾವು ಮೊದಲಿಗೆ ಮೆಣಸಿನ್ಕಾಯಿಗಳನ್ನ ತೊಗೊಂಡಿದ್ದೀವಿ. ಹಸಿರು ಮತ್ತು ಕೆಂಪು ಎರಡು ಹಸಿ ಮೆಣಸಿನ್ಕಾಯಿನ ಅದಾವ್ರಿ. ಅವನ್ನ ನೀವು ಯಾವ ರೀತಿ ಕುಟ್ಬೋದು ಅಂಥೇಳಿ ನೋಡಕತ್ರ ರೀ. ಒಂದು ಕಾರು ಕಲ್ಲಾಗ ಒಂದೊಂದು ಮೆಣಸಿನ್ಕಾಯಿನೂ ಹಂಗೆ ಫಸ್ಟಿಗೆ ತೋರಿಸಿದಿರಲ್ಲ ಹಂಗೂ ಕುಟ್ಬೋದು. ಇಲ್ಲ ಅಂತಂದ್ರೆ ನೀವೆಲ್ಲನೂ ಒಮ್ಮೆ ಕಟ್ ಮಾಡಿ ಇಟ್ಕೊಂಡ ತುಂಬ ಅದು ತೆಗೆದ ಆಮೇಲೆ ಕಾರು ಕಲ್ಲಾಗ ನೀವು ಕುಟ್ತಂತಂದ್ರೆ ಹಿಂಗೂ ಕುಟ್ಬೋದು. ಪೂರ್ತಿ ಸಣ್ಣ ಅಂತೇನಿಲ್ಲ, ಒಂದು ಈಡು ದಮ್ ಹಿಂಗುಳ್ದ ನಡಿತೈತಿ. ಮೊದಲಿಗೆ ಕೆಂಪು ಮೆಣಸಿನ್ಕಾಯಿ ಕುಟ್ಕೊಂಡಿದ್ದೀವಿ ರೀ. ಆಮೇಲೆ ಈ ಹಸಿರು ಮೆಣಸಿನ್ಕಾಯಿನೂ ನಾವು ಕುಟ್ಟಿ ತೊಗೊಳತ್ತಿದ್ದೀವಿ. ನಿಮ್ಗೆ ಇದೆಲ್ಲ ಒಲ್ಲಿ ಅಂತಂದ್ರೆ ನೀವು ಇದನ್ನು ಮಿಕ್ಸರ್ಗೆ ಹಾಕಿನೂ ತೊಗೋಬೋದು. ಒಮ್ಮೆ ಗರ್ರ ಅನ್ಸ್ಕೊಂಡು ತೊಗೊಂಡ್ರು ನಡಿತೈತ್ರಿ. ನಿಮ್ಮ ಇಷ್ಟ, ನಿಮಗೆ ಹೆಂಗೆ ಮಾಡ್ತಿರೋ ಅಥವಾ ನಿಮಗೆ ಯಾವುದು ಈಸಿ ಆಕೈತೋ ಅದನ್ನು ನೀವು ಮಾಡ್ಕೊಬೋದು. ಈಗ ಎಲ್ಲನೂ ನಾವು ಮಿಕ್ಸ್ ಮಾಡಿ ಇಟ್ಕೊಂಡು ಬಿಡೋನು. ಮುಂದಕ್ಕೆ ಅದಕ್ಕೆ ಕಲ್ಲಾಗ ಒಂದು 4-5 ಬೆಳ್ಳುಳ್ಳಿ ಹೆಸರನ್ನ ದಮ್ಮಂಗಿನ ಜಜ್ಜಿ ಇಟ್ಕೊಂಡು ಬಿಡ್ನೋರಿ. ಈಗ ನೀವು ನೋಡಕತ್ತಿರೋದು 1 ಟೀ ಸ್ಪೂನ್ ಮೆಂತೆ ಕಾಳುಗಳನ್ನ ನೆನೆಸಿಟ್ಟಿರೋದು. ಅವ್ನು ನೆನೆಯಾಕ ಬಿಟ್ಬಿಡ್ರಿ. ಇನ್ನು ಮುಂದಕ್ಕೆ ಒಂದು ಪಾತ್ರೆ ಅಥವಾ ಒಂದು ಕಡಾಯಿದಾಗ ಅಥವಾ ಒಂದು ಪಾನಾಗ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಕಾಯಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಕಾದಾದ್ಮೇಲೆ ನಾವು ಅದಕ್ಕೆ ಇಂಗು, ಕಲವಂಜಿ, ಹಂಗೆ ನೆಕ್ಸ್ಟ್ ಅದಕ್ಕೆ ಜೀರಿಗೆ ಮತ್ತು ಸ್ವಲ್ಪ ಬಡೆ ಸೊಪ್ಪು ಸ್ವಲ್ಪ ಮಾಡೋರಿ ಅಷ್ಟು ಹಾಕಿ ನೆಕ್ಸ್ಟ್ ಅದಕ್ಕೆ ಈ ದಮ್ಮಂಗೆ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಏನೈತಿರಲ್ಲ ಆ ಬೆಳ್ಳುಳ್ಳಿನ ಹಾಕಿ ಒಂದೀಟ ತಿರುವಾಡಿ ಬಿಡ್ನೋರಿ. ಇದಾದ ಮೇಲೆ ನೆನೆಸಿಟ್ಟಂತಹ ಮೆಂತೆ ಕಾಳುಗಳನ್ನ ನಾವು ಹಾಕಿ ಅದನ್ನು ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿರಿ. ಇದೊಂದು ಹೆಲ್ದಿಯಾಗಿರುವಂತಹ ರೆಸಿಪಿ ರೀ. ಮೆಂತೆ ಕಾಳು ಬೇರೆ ಹಾಕಿರ್ತೀವಿ. ಅದಾದ ಮೇಲೆ ಮುಂದಕ್ಕೆ ಅದಕ್ಕೆ ಜಜ್ಜಿಟ್ಕೊಂಡಂತಹ ಮೆಣಸಿನಕಾಯಿಯನ್ನು ನಾವು ಹಾಕಿ ಮಿಕ್ಸ್ ಮಾಡಬೇಕ್ರಿ. ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ ತಂಗಿ ಈ ಒಂದು ಮೆಣಸಿನಕಾಯಿಯ ಚಟ್ನಿ ಅಥವಾ ಪಲ್ಯ ರೆಡಿಯಾಗಿ ಬರ್ತತಿ. ನೀವೇನು ಮಾಡಿರಿ ಅದನ್ನು ಬರಬ್ರಿ ಇನ್ನೂ ಮುಗ್ದಿಲ್ಲ, ಇನ್ನೂ ಐತ್ರಿ. ಸ್ವಲ್ಪ ಎಲ್ಲ ಮಿಕ್ಸ್ ಆದ್ಮೇಲೆ ಅದಕ್ಕೆ ಒಂದೀಟ ಅರಿಶಿನ ಪುಡಿಯನ್ನು ಸೇರಿಸ್ರಿ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕಿ ಮತ್ತು ಅದನ್ನು ನೀವು ಚಲೋ ತಂಗಿ ಮಿಕ್ಸ್ ಮಾಡಿರಿ ತೀತ್ರಿ. ಇಷ್ಟೆಲ್ಲನೂ ಆಗ್ತೈತಿ. ಇದು ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆನೂ ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ. ಹಂಗೆ ನೋಡಿಕೊಂಡು ಎಟ್ಟಬೇಕು ಅಷ್ಟೇ ಉಪ್ಪನ್ನು ಹಾಕಿ ನೀವು ತಿರುವಾಡಿ ಬಿಟ್ರಿ ಅಂತಂದ್ರೆ ಈ ಒಂದು ಮೆಣಸಿನ್ಕಾಯಿ ಚಟ್ನಿ ರೆಡಿ ಆಯಿತು ಅಂಥೇಳಿ ಅರ್ಥ. ಇನ್ನು ಮುಂದಕ್ಕೆ ಇದರ ಜೊತೆ ರೊಟ್ಟಿನೂ ತೋರಿಸ್ತಾ ಬಂದಿರಲ್ಲ ಸ್ವಲ್ಪನ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಇಲ್ಲಿ ಒಂದು ಕಪ್ ಈ ಸಜ್ಜೆ ಹಿಟ್ಟನ್ನು ಹಾಕಿ ನಡಬಾರ್ಕು ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಅದ್ರಾಗ ಬಿಸಿ ಆಗಿರುವಂತಹ ನೀರನ್ನು ಹಾಕಿ ನೆಕ್ಸ್ಟ್ ಏನು ಮಾಡಿರಿ ಕಡ್ತಾರ ತೊಗೊಂಡು ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಮಾಡಿರಿ. ಜಿಗಿ ಬರ್ತೈತಿ ಚಲೋ ತಂಗಿ ನೀವು ಅದನ್ನು ಕಲಿಸಿ ನಾದಾಕ ಶುರು ಮಾಡಿರಿ. ಫಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿರ್ತೀರಿ, ಬೇಕಂದ್ರೆ ಇನ್ನೊಂದು ಸ್ವಲ್ಪ ಅದ್ರಾಗ ನೀರು ಹಾಕ್ಕೊಂಡು ನೀವು ಕಲಿಸ್ಬಹುದು ರೀ. ಇಷ್ಟು ಮಾಡಿ ಚಲೋ ತಂಗಿ ಈ ಹಿಟ್ಟನ್ನು ನೀವು ನಾದ್ಕೊಳ್ಬೇಕಾಕೈತಿ ರೀ ತೀತ್ರಿ. ಇಷ್ಟು ಆಕೈತಿ. ಇಷ್ಟು ಆದ್ಮೇಲೆ ನಾವು ಅದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು 3 ರೊಟ್ಟಿ ಅದಕ್ಕೆ 3 ಉಳ್ಳಿ ಮಾಡ್ಕೊಂಡು ಇಟ್ಕೊಂಡಿದ್ದೆವು. ಅವನು ಸ್ವಲ್ಪ ಕೈಯಾಗಿ ತಟ್ಟಿ ಪೇಡೆಗತ್ಲೆ ನೀವು ಮಾಡಿ ಇಟ್ಕೊಂಡು ಬಿಡ್ರಿ. ನಿಮಗೆ ಈಸಿ ಆಗಿಬಿಡ್ತೈತಿ. ಇನ್ನು ಮುಂದಕ್ಕೆ ಕೆಳಗೆ ಸ್ವಲ್ಪ ಸಜ್ಜೆ ಹಿಟ್ಟು ಹಾಕಿ ಆಮೇಲೆ ನೀವು ರೊಟ್ಟಿ ತಟ್ಟು ಕೆಲಸ ಶುರು ಮಾಡಬೇಕು. ನೋಡಿ, ಫಸ್ಟಿಗೆ ಒಂದು ಕೈಯಿಂದ ತಟ್ರಿ, ಆಮೇಲೆ ಸೈಡ್ ಇನ್ನೊಂದು ಕೈಯಿಂದ ಅದನ್ನು ಮುಂದೆ ನುಗ್ಸ್ಕೋತ ಇರಲಿ, ಅಂದ್ರೆ ರೌಂಡಾಗಿ ತಿರ್ಕೋತ ಹೋಗ್ತಿರ್ತೈತಿ. ಮುಂದಕ್ಕೆ 2 ಕೈಯಿಂದ ನೀವು ರೊಟ್ಟಿಯನ್ನು ತಟ್ಟಿ ಚಲೋ ತಂಗಿ ದೊಡ್ಡದಾಗಿ ಈ ರೀತಿಯಾಗಿ ಮಾಡಬೇಕು. ಭಾಳ ದೊಡ್ಡ ಏನಿಲ್ಲ, ಮೀಡಿಯಮ್ ಸೈಜ್ ಚಲೋ ತಂಗಿ ಈ ರೀತಿಯಾಗಿ ನಮಗೆ ನಾವು ರೊಟ್ಟಿ ಮಾಡಿ ತೋರ್ಸಾಕತ್ತೀವಿ. ತವಾ ಕಾದಿರ್ತೈತಿ. ತವ ಮೇಲೆ ರೊಟ್ಟಿ ಹಾಕಿ ಹಿಟ್ಟಿರೋದು ಮೇಲ್ಗಡೆ ಮಾಡಿ ಹಾಕಿ ಅದಕ್ಕೆ ಒಂದು ಬಟ್ಟೆಯನ್ನು ನೀರಾಗಿ ಎದ್ದಿ ಈ ರೀತಿಯಾಗಿ ಹಚ್ಚಿರಿ. ಸ್ವಲ್ಪ ಟೈಮ್ ಆದ್ಮೇಲೆ ನೀವು ಅದನ್ನು ತಿರುಗಿಸಿ ಹಾಕಿರಿ. 2 ಮೈ ಚಲೋ ತಂಗಿ ಬೇಯಬೇಕು. ಅಂದಾಗನ ರೊಟ್ಟಿ ಚಲೋ ತಂಗಿ ಉಬ್ಬಿ ಬರ್ತೈತಿ. ನೀವು ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೊಮ್ಮೆ ಅದನ್ನು ದಂಡಿ ಅದು ಬೀಳಾರ್ದಂಗೆ ಚಲೋ ತಂಗಿ ಬೇಯಿಸಕ್ಕೆ ನೋಡ್ಕೋತ ಇರಬೇಕು. ಈ ರೀತಿಯಾಗಿ ಮಾಡಿದರೆ ಎಲ್ಲ ರೊಟ್ಟಿಗಳು ಭಾಳ ಮಸ್ತಾಗಿ ಬರ್ತಾವ್ರಿ ತೀತಿರ್ಲ. ಇನ್ನು ಈ ರೊಟ್ಟಿಗಳನ್ನ ಉಳಿದಿದ್ದ ಎಲ್ಲ ರೊಟ್ಟಿಗಳನ್ನ ನೀವು ಅದೇ ರೀತಿ ಮಾಡ್ಕೋಬೇಕು. ನಾವು ನಿಮ್ಗೆ ಸುಲಭವಾಗಿರುವಂತಹ ಒಂದು ಮೆಣಸಿನಕಾಯಿಯ ಚಟ್ನಿನೂ ಅಷ್ಟು ಮಸ್ತಾಗಿ ತೋರಿಸ್ಕೊಟ್ಟಿದ್ದೀವಿ. ಇದರ ಜೊತೆ ಸ್ವಲ್ಪ ಸಪ್ಪನ ಬ್ಯಾಳೆ ಇದ್ರೆ ಮಾಡ್ಕೊರಿ. ಹಂಗೆ ಬಾಣಂತಿರಿ ಕೊಡೋರಿದ್ರಿ ಅಂತಂದ್ರೆ ನೀವು ಜೋಳದ ರೊಟ್ಟಿ ಮಾಡ್ಕೋಬೋದು. ಇದೇ ರೀತಿಯಾಗಿ ನಾವು ಇನ್ನೊಂದು ರೀತಿಯ ಮೆಣಸಿನಕಾಯಿ ಚಟ್ನಿ ತೋರಿಸಿದ್ದೀವಿ. ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ನೀವು ಆ ವಿಡಿಯೋಗಳನ್ನು ನೋಡಬಹುದು ರೀ.
ಹಂಗೆ ಈ ಒಂದು ಮೆಣಸಿನ್ಕಾಯಿ ಚಟ್ನಿ ಇದ್ರಲ್ಲ ಅದ್ರ ಮ್ಯಾಲ್ತ ಬಿಸಿ ಬಿಸಿ ರೊಟ್ಟಿ ಅದನ್ನು ತೊಗೊಂಡು ಸ್ವಲ್ಪ ತುಪ್ಪ ಹಚ್ಕೊಂಡು ತಿನ್ನಿರಿ, ಭಾಳ ಮಸ್ತಾಗಿರ್ತೈತಿ. ನಿಮಗೆ 100% ಇಷ್ಟ ಅಂತರೂ ಆಗೇ ಆಗ್ತೈತಿ ರೀ. ಹಾಗಾದ್ರೆ ನಮ್ಮ ಚಾನಲ್ದಾಗಿರುವಂತಹ ಬೇರೆ ಎಲ್ಲ ವೀಡಿಯೋಗಳನ್ನ ತಾವು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.